ನಾನು ಇವೆರಡು ವಿಷಯ ಹಿಂಗೆ ಜಾಗದ ಮೇಲೆ ಟೇಜ್ ಮೇಲೆ ಖುಲ್ಲ ಮಾಡವನ. ಹೌದಾ? ನಾನು ಬುಕ್ಕ ತರಬೇಕಾಗಿತ್ತು. ನಾ ಎಷ್ಟು ಓದ್ಕೊಂಡಿನಿ, ನನಗೆ ಎಷ್ಟು ಸಿಕ್ಕಾದ. ನನಗೆ ತಿಳಿದ ಪ್ರಕಾರ ಅವರು ಮೊಟ್ಟ ಮೊದಲ ಮಂತ್ರಿ ಯಾರಿದ್ರಂತ ಕೇಳ್ಯಾರ. ಮಂತ್ರಿ ಯಾರು ಅನ್ನುವಂಥದ್ದು ನನಗೆ ಲೇಖವಾಗಿ ಸಿಕ್ಕಾದ. ಇನ್ನ ರಾಣಿ ಆಜು ಬಾಜು ಏನದಾರಲ್ಲ ಸೇವಿಕರು, ಅದು ಏನೋ ಹುಡುಕಾಡ್ಲಕತ್ತೀನಿ. ಇದೇ ಸಂಧಿ ಫೈನಲ್ ಮಾಡ್ತಮ್ಮ ಅಂದ್ರ ಆ ವಿಷಯ ಹುಡುಕಾಡಿ ನನಗೇನ ಸಿಕ್ಕಿಲ್ಲ. ಇದು ಏನ ರೇವ, ಇದು ಮೊಟ್ಟ ಮೊದಲ ಅಲ್ಲಿ ಮಂತ್ರಿ ಯಾರಾಗಿದ್ರು, ಮಂತ್ರಿ ಹೆಸರೇನು ಕೇಳಾರಲ್ಲ, ಇದು ಸಿಕ್ಕೈತಿ. ನಮ್ಮ ಸುರೇಶ ಮಾಸ್ತರ್ ಬಂದು ಅದು ಬುಕ್ಕಿನೊಳಗೆ ನಾನು ಉತ್ತರ ಕೊಡ್ತೀನಿ. ಆ ಬುಕ್ಕ ಸರಿನೋ ತಪ್ಪೋ ಅವ್ರು ಓದ್ಬೇಕು. ನಾ ಎಷ್ಟು ಓದಿ ನನಗೆ ಸಿಕ್ಕಟ್ಟ. ಮತ್ತೆ ನಾನು ಈಗ ಅವ್ರಿಗೆ ಕೇಳ್ತೀನಿ, ಅವರಿಗೆ ಎಷ್ಟು ಸಿಗ್ತದ ಅಷ್ಟು ತಂದು ತೋರಿಸಲಿ. ಅದು ಒಂದ್ ವೇಳೆ ಅಲ್ಲ ಅಂದನಂದ್ರೆ ಇದು ಬುಕ್ ಹಿಂಗೈತಿ ಅಂತ ಹೇಳಿ ನಾ ತಂದು ತೋರಿಸ್ಬೋದು. ನಾನು ನನಗೆ ಎಷ್ಟು ಸಿಕ್ಕದ ಅಷ್ಟು ತಂದೀನಿ. ಸರಿ ಇತ್ತಂದ್ರ ಒಪ್ಕೋಬಹುದು, ಅಲ್ಲ ತಂದ್ರ ಇದು ಹಿಂಗೈತಿ ಅಂತ ಅವ್ರು ಹೇಳ್ಬಹುದು. ಹೌದಾ? ನನಗೊಂದು ಬುಕ್ಕದೊಳಗೆ ಒಂದು ಮಾತು ಸಿಕ್ಕೈತಿ. ಇಲ್ಲ ಹೇಳಕ್ಕೇನು ಬರ್ರಿ ನೀವು. ಇಲ್ಲ ಚೆಕ್ ಮಾಡ್ಲಿಕ್ಕೆ ಇಲ್ಲೇನು ದೊಡ್ಡ ಮಾತಿಲ್ಲ. ನಾವೊಮ್ಮೆ ಹೇಳೋದು ನೀವೊಮ್ಮೆ ಹೇಳೋದು ಆಗಿರಬಾರ್ದು. ಬರ್ರಿ ಕಲ್ತವ್ರು ಯಾರು ಒಬ್ರು. ಬರ್ರಿ ಕಲ್ತವ್ರು ಬರ್ರಿ. ಇಲ್ಲಿದಿಂದ ಹೋದ್ರಿ, ಇಲ್ಲಿದಿಂದ ಇಲ್ಲಿವರೆತನ ಹೋದ್ರಿ ಗೊತ್ತಾಗ್ತೈತಿ ಯಾರು ನೀವು ಅಷ್ಟೇ. ನೀವು ಮನನ ಮಾಡ್ಕೊಡಿ. ಅದು ಓದೋದು ಹೊಟ್ಟೆ ಮೊದಲು ನೀವು ಯಾವ್ದಾರು ಹೇಳ್ರಿ, ಅದು ಓದಿ ನೋಡ್ತಾರೆ. ಇಲ್ಲ ಹೇಳಕಲ್ಲಕ್ಕೆ ಅದು ಬುಕ್ಕಿನಲ್ಲಿ ಹಾಕ್ತೀನಿ. ಬುಕ್ ನನ್ನ ಬುಕ್ ಐತೆ. ನಾ ಕುಲ್ಲಾನೆ ಹೇಳ್ಬಿಡ್ತಿದ್ದೆ. ನಾನು ಕುಲ್ಲ ಹೆಂಗೆ ಹೇಳ್ದು ಬುಕ್ ಎಲ್ಲ ಐತೆ ನಾ ಬುಕ್ ಹೇಳ್ತೀನಿ. ಕೇಶವರಾಜನು ಅಷ್ಟರಲ್ಲಿ ಗಿರಿ ಗಂಧರ್ವದಲ್ಲಿರುವ ಮೃಗಪುಲ್ಯಗಳನ್ನು ತನ್ನ ಬಿಲ್ಲು ಬಾಣಗಳಿಗೆ ಆಹುತಿಗಳನ್ನು ನೀಡಿ ಜನರ ಜೊತೆಗೆ ಆಯುಧಗಳ ಮನವನ್ನು ತಣ್ಣಿಸಿ ಶ್ರಾವಣ ಮಾಸದ ಸೊನೆಮಳೆ ಸಿಂಪಡಿಸಿದರು. ಬೇಟೆಯ ಆಯಾಸದಲ್ಲಿ ಬಂದು ಬಳಲಿ ಮನೆಯಲ್ಲಿ ಹಾಯಾಗಿ ವಿಶ್ರಮಿಸಬೇಕೆಂದು ಬೇಸರದಲ್ಲಿ ಬರದಲ್ಲಿ ಮನೆಗೆ ಬಂದನು. ತನ್ನ ವಿಶ್ರಾಂತಿ ಕೋಣೆಗೆ ಹೋಗಿ ಪೋಷಕವನ್ನು ತೆಗೆದು ಹಂಸಕಲ್ಪ ಗಾದೆಯ ಮೇಲೆ ವಿಶ್ರಮಿಸುತ್ತಾ ತನ್ನ ಪರಿಚಾರಕನಿಂದ ದಾಸಿಯನ್ನು ಕರೆಯಿಸಿದನು. ತನ್ನ ಪ್ರೀತಿಯ ರಾಣಿಯಾದ ಸುಶೀಲಮ್ಮನನ್ನು ಕರೆ ಕಳಿಸಿದನು. ಅದಕ್ಕೆ ರಾಣಿಯು ಬರುವುದಿಲ್ಲವೆಂಬ ಸುದ್ದಿಯು ಪರಿಚಾರಕೆಯಿಂದ ತಿಳಿಯಲು ರಾಜನಿಗೆ ಬೇಟೆಯ ಆಯಾಸಕ್ಕಿಂತ ಹೆಂಡತಿಯ ಅವಿಧೇಯತೆಯನ್ನು ಕಂಡು ಕೋಪವು ಅವನನ್ನು ಮತ್ತಷ್ಟು ಮತಹೀನನನ್ನಾಗಿ ಮಾಡಿತು. ಆಗ ಕೇಶವರಾಜನು ತಾಮಸಿಕ ರಾಜನಾಗಿ ಒಂದೆರಡು ಒರಟು ಶಬ್ದಗಳು ಸಹ ಆಡಿದನು. ರಾಜನ ಸ್ಥಿತಿಯನ್ನು ಕಂಡು ಪರಿಚಾರಿಕೆಯು ಅವನ ಮಂತ್ರಿಯಾದ ನಿಜಗುಣಿಯ ಮುಂದೆ ಹೋಗಿ ರಾಜನ ಸ್ಥಿತಿಯನ್ನು ಅರುಹಿದಳು. ಕೂಡಲೇ ಮಂತ್ರಿಯು ರಾಜನ ಶಯನಗೃಹವನ್ನು ಪ್ರವೇಶಿಸಿದನು. ಆಗ ರಾಜನ ಕಣ್ಣುಗಳಷ್ಟೇ ಅಲ್ಲವೋ ಮುಖವೂ ಕೂಡ ಕೆಂಪಾಗಿ ರೋಮಗಳೆಲ್ಲವೂ ನಿಮುರಿ, ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ, ಶಾಂತಿ ಸ್ಥಾಪನೆ ನೆಲೆಯನ್ನು ಸೈನ್ಯ ಸಮೂಹದಂತೆ ಕಂಡವು. ಈ ಸ್ಥಿತಿಯನ್ನು ಕಂಡು ನಿಜಗುಣಿಯು ಈಗ ದುಡುಕಿ ಫಲವಿಲ್ಲ ಎಂದು ಮನಗಂಡು ಅವನು ಕೂಡ 4-5 ನಿಮಿಷ ಮೌನಿಯಾದನು. ಆಗ ಕೇಶವರಾಜನು ಮಂತ್ರಿಯನ್ನು ಕುರಿತು, ನಿಜಗುಣಿ ಇಲ್ಲಿಗೇಕೆ ಬಂದಿರುವೆ? ಕೇಶವರಾಜ ಮಂತ್ರಿಯಾದ ನಿಜಗುಣಿಯ ಮುಂದೆ ಹೋಗಿ ಕೇಶವರಾಜನು ಮಂತ್ರಿ ನಿಜಗುಣಿ ಕೇಶವರಾಜನು ಮಂತ್ರಿಯನ್ನು ಕುರಿತು ನಿಜಗುಣಿ ಇಲ್ಲಿಗೇಕೆ ಬಂದಿರು ಅಂತ ಪ್ರಶ್ನೆ ಹಾಕ್ಯಾನ. ಯಾಕಪ್ಪ ಅಂತಂದ್ರೆ ಯಾವ ನಮ್ಮ ಅಕ್ಕವರು ಕೇಳಿದಂಥ ಪ್ರಶ್ನೆಕ್ಕೆ ನಮ್ಮ ಬಸವಣ್ಣವರು ಈಗ ಬುಕ್ಕಾಗಲಿ ಅಂತಂದು ಹೇಳಿದ್ದಾರೆ. ಇದು ಖರೇನು ಸುಳ್ಳು ಅನ್ನುವಂಥದ್ದು ಯಾಕೆ ಕೇಶವರಾಜ ಅಂತ ಬುಕ್ಕಿನೊಳಗೆ ಐತಿ. ಮತ್ತು ನಮ್ಮ ಬಾಯಿಯವ್ರಿಗೆ ಕೇಳಿದ್ದು ಇದು ಕರೆಕ್ಟ್ ಆಯ್ತು ಅಂತೇಳಿ ಅವ್ರ ಬಾಯಿಲಿ ಅಂದ್ರೆ ಇದಕ್ಕೆ ನಾವು ಒಪ್ತೇವೆ. ಮತ್ತು ಇದು ತಪ್ಪಿತ್ತಂದ್ರೆ ಅವ್ರ ಬುಕ್ನಾಗ ಏನು ಕೇಳಿದ್ರೆ ಅವ್ರು ತಂದು ತೋರಿಸ್ತಾರೆ. ದಯವೆಲ್ಲ ಶಾಂತಿಯಿಂದ ಕೂತ್ ಕೇಳ್ಬೇಕಂತ ವಿನಂತಿ ಮಾಡಿ ಕೇಳ್ಕೊತೀನಿ. ಹೌದು ಈ ಖಾಲಿಯನ್ನು ಪಾಲನೆ ಮಾಡಿದೆ. ಹೌದು ಇರಲಿ. ಯಾಕಂತಂದ್ರೆ ಅದಕ್ಕೆ ಮಹಾತ್ಮಾರು ಹೇಳ್ಯಾರ ಒಂದು ಮಾತ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಾಳಿದ್ದು ಬಲ ಇಲ್ಲ, ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ಯಾರ. ಯಾಕಂತಂದ್ರೆ ಎಲ್ಲನೇ ನಾ ಬಲ್ಲ ಮತ್ತು ಅಲ್ಲಕ್ಕೆ ಬರುದಿಲ್ಲ. ಹೌದಿಲ್ಲ? ಅದಕ್ಕಿರ್ಲಿ. ಇಲ್ಲಿ 2 ವಿಷಯಗಳ ಸಂವಾದ ಬೆಳೆಸಂತೀರಿ ಬೇಡಂತೀರಿ. ಮತ್ತದು ಅದು ಟೈಮ್ ಹೋಗ್ತಿರ್ತದ. ಯಾಕಂದ್ರೆ ಅವರು ಕೇಳ್ಯಾರ, ನಾವು ಕೇಳ್ಬೇಕು. ಇರಲಿ. ಅದಕ್ಕೆ ಇನ್ನೊಂದು ಪ್ರಶ್ನೆ ಏನು ಕೇಳ್ಯಾರಲ್ಲ, ನಾನು ಏನೋ ಹುಡುಕಲ್ಕತ್ತಿದ್ದೆ, ಟೈಮ್ ಬತ್ತು. ಇವರು ವಾಮ ಬಾರ್ಸಾಡಿ 2ನೇ ಸಾರಿ ಬಾರ್ಸಾಡ್ಕತ್ರು. ಇನ್ನು ಯಾರು ಅಲ್ಲಿಗೆ ಬಂದವ್ರು ಕಲ್ತ್ಕೊಂಡಂತೇಳಿ ನಾನು ಎದ್ದು ಬಂದೀನಿ. ನೀ ಅಂದ್ಬಿಟ್ಟು ಹೌದು. ಈ ಉದಾಹರಣೆ ಹೇಳ್ಬೇಕಾಗೈತಿ ನನಗೆ. ಯಾಕೆ ಗಂಡ ಮಕ್ಕಳ ಮ್ಯಾಗ ಅವರು ಇಟ್ಟು ಕಾಳಜಿ ಇರುವುದಿಲ್ಲ? ಯಾಕ್ರಿಪ್ಪ? ಒಂದು ಮಾತು ಏನು ಹೇಳೋದು ಅಂತ ಕೇಳಿದ್ರ, ಹೌದಾ?
ಒಬ್ಬಕ್ಕಿ ತಾಯಿ ಏನ್ ಮಾಡಿದ್ಲತ್ತ ಕೇಳಿದ್ರ, ಏನ್ ಮಾಡ್ದಪ್ಪ? 2 ಕೂಸುಗಳ ತಗೊಂಡು ಈ ದೇವಸ್ಥಾನಕ್ಕೆ ಜಾತ್ರೆಗೆ ಬಂತು. ಏನೋ ನರಗರ ಸಿದ್ದನ ಜಾತ್ರೆ, ನರಗರ ಸಿದ್ದನ ಜಾತ್ರೆಗಾಗಿ ಹಿಂಗ ನಡ್ಕೋತ ಬರ್ತಿದ್ಲು. ಹಾ. ಅಲ್ಲೊಬ್ಬಕ್ಕಿ ಇದ್ರ ಮಲ್ಲ ಮುದುಕಿ ಕೇಳಿದಳು, ಏನತ್ರಿ ತಂಗಿ ನಿಂಗವ ಹಾ ಖರೆ ಹೆಗಲ ಮ್ಯಾಗ ಒಂದು ಕೂಸಿನ ಹೊತ್ಕೊಂಡು ಹೊಂಟಿದಿ, ಬಗಲಾಗ ಒಂದದ ಕೈಯಾಗ ಎಳ್ಳಿ ಕತ್ತಿಯಲ್ಲ, ಹಾ ಇವು 2-3 ಮೊಮ್ಮಕ್ಕಳು ತಗೊಂಡು ಹೊಂಟಿದಿ, ಹಾ ಖರೆ ಇವು ಹಿಂಗ್ಯಾಕ ನೀ ತಗೊಂಡು ಹೊಂಟಿದಿ ಅಂತ ಕೇಳಿದ್ರು ಅವ್ರು. ಹಾ ಕೇಳಿದ್ರಿಪ್ಪ. ಅವಾಗ ಏನ್ ಹೇಳಿದ್ರಕ್ಕಿ? ಅವಾಗ ಮಲ್ಲವ ಕೇಳ್ದಳಾಗ ನಿಂಗವ್ವ ಕಂದ್ಲು, ನಗರ ಸಿದ್ದನ ಜಾತ್ರೆ ಐತಿ, ಹಾ. ಅನ್ನ ಪ್ರಸಾದ ಮಾಡ್ಕೊಂಡು 2 ಡೊಳ್ಳಿನ ಪದ್ದಗಳನ್ನ ಹಚ್ಚಾರ, ಕೇಳಿ ಬರ್ಬೇಕತ್ತ ಕೇಳಿ ಬರ್ಬೇಕಂತ ಹೊಂಟಿನಿ ಅಕ್ಕ ಅಂದಳು. ಹಾ ಅವಾಗ ಮಲ್ಲವ್ ಮುದಿಕಂದ್ಲು, ಕರೆ ಬರಬರಿ ಅದ ಕೇಳಕ್ ಹೊಂಟಿದಿ, ಹಾ ಒಂದಕ್ಕೆ ಹೆಗಲ ಮ್ಯಾಗ ಕುಣಿಸಿದಿ, ಒಂದ ಕೈಯಾಗ ಹಿಡಿದು ಹೇಳ್ತಿಯಲ್ಲ, ಇದು ಯಾಕೆ ಹಿಂಗ ಮಾಡಿದಿ ಎತ್ತಂದ್ಲಕ್ಕಿ. ಹಾ ಇದು ತೆಳಗಿಂದ ಯಾರ್ದು ಮ್ಯಾಗಿಂದ ಯಾರ್ದು? ಯಾರ್ದು ಅಂತ ಕೇಳದ ಕಾಲಕ್ಕೆ ಅವಾಗ ನಿಂಗಮ್ಮ ಕತ್ತಾಳ, ಹಾ ಮ್ಯಾಗಿಂದು ನನ್ನ ಮಗಳು ಸುಮಿತ್ರ ಅಂತದ, ಸುಮಿತ್ರ ಅಂದದ. ಇದು ಕೈಯಾಗ ಹಿಡ್ಲಿಕತ್ತಿದ ಕರ್ಣನ ಹಾಟೆ ಅಂತ ಬಸುದು ಅಂದ್ಲು. ಹೌದಾ? ಯಾಕಂದ್ರೆ ಹಿಂಗ ವ್ಯತ್ಯಾಸ ಐತಿ ತಾಯಿಗಳ ಬಲ್ಲಿ. ಹಾ ಆ ಉದಾಹರಣೆ ಸಲುವಾಗಿ ನಿನಗೆ ಹೇಳಿನಿ. ಹೌದು. ಅವ್ರು ಎಟ್ಟಿದ್ರು ಮಗಳ ಮ್ಯಾಗ ಎಟ್ಟೆ ನೋಡ್ರಿ. ಈಗ ಬಹುತೇಕ ದಿನಮಾನ ಶನಿ ಬಂದಾವ, ಹಾ ಹಾ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತದ. ಹೌದೌದು. ಇವ ಇನ್ನೊಂದು ತೊಡೆ ದಿನ ಹೋಲಿ ಅಣ್ಣ ಬಿಟ್ಟಿನಿ ನಾನು. ಹಾ ಮದುವೆ ಸಮೀಪ ಬಂದೈತಿ, ನಾನು ನೋಡೀನಿ. ಹಾ ಅವ್ರು ಹೇಳಿದ್ರು ಹಾ ಇನ್ನೊಂದು 2 ವರ್ಷ ಬಿಡು ಅಣ್ಣ ಅಂದಾರ. ಹೌದಾ? ನಾ 10-15 ಲಕ್ಷ ಖರ್ಚು ಮಾಡಿ ಕೊಡ್ಲಿ, ಹಾ 1-2 ಎಕರೆ ಹೊಲ ಮಾರಿ ಕೊಡ್ಲಿ, ಹಾ ತಾಯಿ ಮನೋ ಸಮಾಧಾನ ತಮ್ಮ. ಹಾ. ಇಟ್ಟೆಲ್ಲ 20 ಎಕರೆ ನಿನಗೈತು, ಮಗಳಿಗೆ ಏನದ? ಹಾ ಸುಮಿತ್ರ ಏನಿಲ್ದಾಗ ಸುಮಿತ್ರಾಬಾಯಿ ಏನೂ ಇಲ್ಲ ತಾಳಿ. ಹಿಂಗ ತಾಯಿ ಬಲ್ಲಿ ಹೌದಾ? ಭಾವನ ಬರ್ತೈತಿ, ನಮ್ಮಪ್ಪ ನಮ್ಮ ಮಗನ ನಿನಗೆ ನಿಮ್ಮವ್ ಏನು ಇಡುದಿಲ್ಲ, ಹಾ ನಿಮ್ಮವ್ವ ಹಾ ನಿನಗೆ ಏನು ಇಡುದಿಲ್ಲ, ಮಗಳಿಗೆ ತಳ ಕೊಡ್ತಾಳ. ಹೌದಾ? ಇದು ಪದ್ಧತಿ ಹಿಂಗ ಐತಿ. ಹಾ ಅದರ ಸಲುವಾಗಿ ನಾನು ಹೇಳಿದೆವು ಮಾತ. ಹೇಳಿದೆವು, ಹೌದು. ಯಾರಿಗೆ ಎಲ್ಲಿ ಸಂಭಾಳಿಸ್ಬೇಕು ನನಗೆ ಗೊತ್ತದ. ಹೌದು ಹೌದಿಲ್ಲ? ಹೌದು. ಅದಕ್ಕಿರ್ಲಿ, ಹಾ. ಒಂದೇ ನಿಮಿಷನೊಳಗ ಟೈಮ್ ಹಚ್ಚಿ, ಸೆಕೆಂಡ್ ಅಂದ್ರೆ ಬೇರೆ, ನಿಮಿಷ ಅಂದ್ರೆ ಬೇರೆ, ತಾಸು ಅಂದ್ರೆ ಬೇರೆ, ಅರ್ಧ ಗಂಟೆ ಅಂದ್ರೆ ಬೇರೆ, ಬೇರೆನೆ 2 ನಿಮಿಷನೊಳಗೆ ಇಲ್ಲೇ ಸಭಾದೊಳಗೆ ಹೇಳಿ. ಹಾ ಪ್ರಶ್ನೆಗಳು ನಡೆದಾವ ಬಹಳ ದಂಸೇನ. ಹೌದಾ? ನೀವು ಸುಮ್ಮ ಕೂತು ಕೇಳ್ರಿ, ಬರಕ್ ಸುಮ್ಮ ಕೂತು ಕೇಳ್ರಿ. ಹಾ ಹೆಂಗೆ ನಡೀತಾವ ಅನ್ನೋದು. ಹಾ ಇಲ್ಲೊಂದು ಸಣ್ಣದೊಂದು ಉದಾಹರಣೆ ಏನು ಕೊಡ್ತೀನಿ ಅಂತ ಕೇಳಿದ್ರ, ಏನ್ರಿಪ್ಪ? ಹಿರೇಮಣ್ಣೂರ ಗ್ರಾಮದಲ್ಲಿ ಹೌದು. ಈ ನಗರ ಸಿದ್ದೇಶ್ವರ ಜಾತ್ರೆಗೆ ತೆಳಿ ಒಬ್ಬ ಸಾಧು ಹಾ ನಿನ್ನೆ ನಂತರ ಮಣೂರು ಊರಾಗ ಬಂದ. ಮಣೂರು ಊರಾಗ ಬಂದ, ಮಣೂರವರೆಲ್ಲ ಭಿಕ್ಷೆ ಬೇಡದ, ಭಿಕ್ಷೆ ಬೇಡದ. ಹಾ ನಸಿಕನೊಳಗೆ 5 ಗಂಟೆಗೆ ಮನೆಗಳು ತಿರುಗಾಡಕ್ಕೆ ಶುರು ಮಾಡಿ, ಹಾ ಮುಂಜಾನೆ 8 ಗಂಟೆ ಇತ್ತು. ಭಿಕ್ಷಾ ಬೇಡಿ ಯಾರು ಅನ್ನ ಪ್ರಸಾದ ನೀಡಿದ್ರು, ಯಾರು ಕಾಣಿಕೆ ನೀಡಿದ್ರು, ಹಾ ಅದು ತಗೊಂಡು ಏನ್ ಮಾಡ್ದ ಅಂತ ಕೇಳಿದ್ರೆ, ಭೀಮಾ ನದಿ ದಡಿಗೆ ಬಂದ. ಹಾ ಹೊಳಿ ದಡಿಗೆ ಬಂದ. ಹೌದು. ಹೊಳಿ ದಡಿಗೆ ಬಂದ ತನ್ನ ಹುಟ್ಟ ಬಟ್ಟೆಯನ್ನು ಕಳೆದು, ಹಾ ಜಾಮ ಜಳಕವನ್ನ ಮಾಡಿ, ನೇಮ ನಿಷ್ಠೆಗಳನ್ನ ಮಾಡಿ, ಹೌದು. ಅವಾಗ ಭಕ್ತರು ಕೊಟ್ಟಿರ್ತಕ್ಕಂಥ ಅನ್ನ ಪ್ರಸಾದನ ಸ್ವೀಕಾರ ಮಾಡಿ, ಹಾ ಅವ್ರ ಕಾಣಿಕೆಯನ್ನ ಜೋಳಿಗೆ ಒಳಗಿನ ತೆಗೆದು, ಅವಾಗ ಸಾಧು ಎಣಸ್ಕೋತ ಕೂತ. ಹಾ ಸಾಧು ರೊಕ್ಕ ಜೋಳಿಗೆ ಒಳಗಿನ ತಗೊಂಡು ಎಣಸ್ಕೋತ ಕೂತ. ಹಾ ಈ ರೊಕ್ಕ ಎಣಸುದು ಒಬ್ಬ ಲಫಂಗ ಮನುಷ್ಯ. ಹಾ ಲಪಂಗ ಕುರ್ಸಾಲೆ ನೋಡ್ದೊಬ್ಬ ನೋಡ್ದ, ಗಿಡದ ನೆರಳಿ ಕೂತು, ಹಾ ಗಿಡದ ಮಲ್ಲಕ ಬಾಜು ಕೂತು ನೋಡ್ದ. ಹಾ ಆ ಸಾಧು ಏನ್ ಮಾಡ್ದ ಅಂತ ಕೇಳಿದ್ರೆ, ಎಲ್ಲರೂ ಕೊಟ್ಟಿರ್ತಕ್ಕಂಥ ದುಡ್ಡುಗಳು ಎಣಸೋರ್ದೊಳಗೆ 5 ಕಮ್ಮ 100 ರೂಪಾಯಿ ಅದು. ಏನೋ 5 ಕಮ್ 100. ಸಾಧುನ ಬಲೆ 5 ಕಮ್ಮ 100 ರೂಪಾಯಿ ಅದು. 5 ಕಮ್ಮ 100 ರೂಪಾಯಿ ಬೆಳ್ಳಿ ರೊಕ್ಕಿದ್ದು. ಹೌದು. ಏನೋ ಬೆಳ್ಳಿ ರೊಕ್ಕ. ಬೆಳ್ಳಿ ರೊಕ್ಕಿದ್ದು. ಅವು 5 ಕಮ್ಮ 100 ರೂಪಾಯಿ ಒಂದು ಗಂಟೆನೊಳಗೆ ಕಟ್ಟಿ ತನ್ನ ಜೋಳಿಗೆ ಹಾಕೊಂಡು, ಕೈಯ ದಂಡಕಲ್ಲಿ ಹಿಡ್ಕೊಂಡು ಜೋಳಿಗೆ ಹೆಗಲಿಗೆ ಹಾಕೊಂಡು ಹೊಟ್ಟ ಸ್ವಾಮಿ ಹಿಂಗ ಸ್ವಾಮಿ ಹಿಂಗ ಹೊಳಿ ಕದ್ದಿ ಏರ್ತಿದ್ದ. ಹಾ ಅವ ಏನ್ ನೋಡಿದ್ದಲ್ಲ, ಅವ ಸುರ್ಲೆ ಬಂದ. ಹೌದು. ಮತ್ತೆ ಅವ್ರ ನಿಮ್ಮ ಪಾದಿಗೆ ಸ್ವಲ್ಪ ನಮಸ್ಕಾರ ಮಾಡ್ತೀನಿ ಅಂತ. ಹಾ ನಿಂದಿರಿ ಸ್ವಾಮಿಗಳ ಜರ ನಿಂದಿರಿ ಅಂದ. ಆ ಸಾಧುನ ಪಾದಿಗೆ ನಮಸ್ಕಾರ ಮಾಡಿರ್ತಾನ. ಏನ್ರಿ ಮತ್ತೆ ಅವ್ರ ನಮ್ಮ ಮನೆಗಿಟ್ಟು ನೀವು ಬಂದು ಪಾದ ಹಾಕಿದ್ರ ಬಾಳ ಚಲೋ ಆಗ್ತದ, ಬಾಳ ಚಲೋ ಆಗ್ತೈತಿ ಅಂತ ಹೇಳ್ದವ. ಹೌದಾ? ಅವಾಗ ಸಾಧು ಅಂದ, ಎಲ್ಲರಲ್ಲಿ ಆಸೆ ಇರ್ತದ, ಹಾ ಆಸೆ ಇರುದಿಲ್ಲ ಅನ್ನೋದಿಲ್ಲ. ಹೌದು. ನಮ್ಮ ಬಲ್ಲಿ ಏನು ಆಸೆ ಇಲ್ಲಿ ಹಿಂಗ ಅತ್ತಾರ ಖರೆ, ಹಾ ಆದ್ರೆ ಇನ್ನಿಟ್ಟು ಬಂದ್ರೆ ಬಾಳ ಚಲೋ ಆತಿತ್ತ. ಹಾ ಇನ್ನೂ ಒಂದು 5 ರೂಪಾಯಿ ಬಂದು ಅಂದ್ರೆ ಸುದ್ದ. ಅವಾಗ ಸಾಧು ವಿಚಾರ ಮಾಡ್ದ, ಹಾ ಇವನ ಮನೆಗೆ ಹೋದ್ರೆ ಇವೊಂದು 5 ರೂಪಾಯಿ ಕೊಟ್ಟನಂದ್ರ ಸುದ್ದ. ಹಾ 100 ಆಗ್ತಾವ. 100 ಆಗ್ತಾವ. ಯಾಕಾಗಲ್ದ ನಡಿ ಅಂದವ. ಹಾ ನಡಿ ಹೋಗೋನು. ಹಿಂಗ ಸಾಧು ಕರ್ಕೊಂಡು ಮನೆಗೆ ಕರ್ಕೊಂಡು ಬಂದ. ಮನೆ ಅಂಗಳದೊಳಗೆ ನಿತ್ರ ಹೆಂಡತಿಗೆ ಹೋದಿರ್ತಾನ. ಹಾ ಸ್ವಾಮಿಗಳು ಬಂದಾರ, ಪಾದಿಗೆ ನೀರು ತಗೊಂಡು ಬಾ ಅಂದ. ಹಾ ನೀರ್ ತಗೊಂಬ ಸ್ವಾಮಿ ಬಂದಾನ. ನೀರ್ ತಗೊಂಡು ಬಾ ಅಂದ. ಹೆಣ್ಮಗಳು ನೀರು ತಂದು ಕೊಟ್ಲು, ಕೈಕಾಲ ಮುಖ ತಕ್ಕೊಂಡ್ರು. ಹೌದು. ಸಾಧು ಹೋಗಿ ಪಡಸಲು ಕೂತ. ಹೌದಾ? 1 ಗಿಲಾಸ್ ನೀರು ತಂದು ಕೊಟ್ರು. ಹಾ ನೀರು ಕುಡ್ದ. ಹೌದು. ಅವಾಗ ಏನು ನೀರು ಕುಡ್ದು ಸ್ವಾಮಿಗಳ ಗಿಲಾಸ್ ಬಾಜು ಕೆಟ್ಟಿದ್ರು, ಅದೇ ಗಿಲಾಸ್ ತಗೊಂಡು ಅಡಿಗೆ ರೂಮಿಗೆ ಹೋದೆವ. ಹೌದಾ? ಅಡಿಗೆ ಮನ್ಯಾಗ ಹೋಗಿ ಹೊರಗೆ ಸಾಧನ ಬಳಿ ಬಂದು ನಿಂತಾನ ಪಡಸಲೊಳಗೆ. ಏನತ್ತನ? ಗಣಪತಿ ಮಾಡೋನೊಳಗೆ 5 ಕಮ್ಮ 100 ರೂಪಾಯಿ ಇಟ್ಟಿನಿ, ಬೆಳ್ಳಿ ರೊಕ್ಕ ಗಂಟು ಕಾಣಿಸಲ್ದಲ್ಲ ಅಂದವ. ಹಾ ಗಂಟು ಕಟ್ಟಿಟ್ಟಿದೆ. ಎಲ್ಲಿ ಇಟ್ಟಿದೆ? ಎಲ್ಲಿಟ್ಟಿದೆ, ಎಲ್ಲಿ ತೆಗೆದಿಟ್ಟಿ ಎಂದು ಕಾಣಿಸಲ್ಲ ಅಂದವ. ಹೌದಾ? ಅವಾಗ ಅವನ ಹೆಣ್ತಿ ಅಂದ್ಲು, ಏನ್ರಿ
ನೀವು ಬೆಳ್ಳಿ ಗಂಟ ರೊಕ್ಕ ಕಟ್ಟಿದ ನನಗೆ ನೋಡಿಲ್ಲಲ್ರಿ ಅಂದ್ಲಕ್ಕಿ. ಹಾ ನೋಡಿಲತ್ತಿದಿ ಸ್ವಾಮಿಗಳ ಮುಂದೆ ನನ್ನ ಮರ ತೆಗಿತೇಳಿ ಏಟನಿ ಮ್ಯಾಗ ಆ ಡೇಟ್ ಬಡದು ಹೇಳ್ತೀಗಿ ಹೆಣ್ಮಗಳ ಅಳ್ಳಕತ್ಲು ಸಾಧು ಅಂದಾಗ ಏನ್ರಿ ಇದು ಅಂದ. ಹಾ. ನೀವು ಸುಮ್ಕೊಂಡ್ರೆ ನಿಮ್ಗೇನು ಗೊತ್ತದ, ಹಾ. ನಮ್ಮ ಊರಾಗ ನಗರ ಸದ್ದನ ಜಾತ್ರೆ ಅದ 4 ಮಂದಿ ಕೂಡಿಸ್ತೀನಿ ಇವತ್ತಂದ. ಹೌದಾ ಹೆಂಗ ಹೊರಗೆ ಓಡಿ ಬಂದ 4 ಮಂದಿ ಹೇಳ್ದ ಏನ್ರಿ ಗಣಪತಿ ಮಾಡೋನೊಳಗೆ 500 ರೂಪಾಯಿ ಇಟ್ಟಿನಿ ಬೆಳ್ಳಿ ರೊಕ್ಕ ನಮ್ಮ ಅಜ್ಜ ಮುತ್ಯಾನು ಹಾ ಖರೆ ಗಂಟು ಕಾಣಿಸಲಾಗ್ಯದ ಬರ್ರಿ ನೀವು ಅಂದ. ಹೌದಾ 18 ಮಂದಿ ಓಡಿ ಬಂದ್ರು. ಹಾ. ಮತ್ತ ಓಡಿ ಬಂದ ಅವ್ರಿಗೆ ಕೇಳಿದ್ರು ತಮ್ಮ ಹಾ ಯಾರ್ಯಾರು ಇದ್ರಿ ಮನ್ಯಾಗ ನಿಮ್ ಮನ್ಯಾಗ ನೀವು ಯಾರ್ಯಾರು ಇದೀರಿ? ಹೌದು ಅವಾಗ ಅವ ಅಂದ ಏನ್ರಿ ಹಾ. ನಮ್ಮ ಮನ್ಯಾಗ ನಾವೊಬ್ಬವ್ರಿ ಹಾ. ನನ್ನ ಹೆಣ್ತಿ ಒಬ್ಬಾಕಿರಿ ಹಾ ಸಾಧು ಒಬ್ರಿ ಸಾಧುಮತಿ ಅವ್ರ ಒಬ್ರಿ. ಹೌದು ಅವಾಗ ಅವ್ರಂದ್ರು ಮತ್ತ ಏನ್ರಿ ಸಾಧುಮತ್ಯಾಗ ವಿಚಾರಿಸಿದ ಏನಂದ್ರ ಅವ್ರು ಹಾ ಏನ್ರಿ ಮನಿತನ ಬಂದಾರ ಅತಿಥಿಗಳಿಗೆ ನಾ ಹೆಂಗ್ ವಿಚಾರಿಸ್ಕೊಂಡ್ರಿ ನೀವು ಬಂದವ್ರೆ ಕೇಳ್ರಿ ಅವನಿಗಂದ್ರು. ಕೇಳ್ರಿ ಸ್ವಾಮಿಗೆ ನೀವೇ. ಅವಾಗ ಸಾಧು ಅಂದ್ರತ್ರಿ ಅವ್ರು ಬಂದವ್ರು. ಹಾ ಸಾಧುಮತ್ಯ ಮತ್ತ ನೀರ್ ಅವ್ರ ಮನೆಗೆ ಬಂದಿದ್ದಿ ಅವ್ನ ರೊಕ್ಕಕ್ಕೆ ತೊಗೊಂಡಿ ಏನಂದ್ರ ಅವ್ರು. ಹಾ ಇವ್ ಒಂದು ಇಲ್ಲ 2 ಗಪ್ಪಾಗಿ ಕೂತು ಬಿಟ್ರಿ ಇವ. ಗಪ್ಪ ಅವನಿಗೇನು ಕೇಳ್ತಿ ಒಬ್ಬ ಚೇರ್ಮನ್ ನಾವು ಬಂದಿದ್ದ ಹಾ ಸ್ವಾಮಿ ಕಟ್ನಿರೇ ಬಿಟ್ಟು ಸ್ವಾಮಿ ಕಟ್ನೀರ್ ಬಸ್ತವ್ರೆ ಅವನಿಗೇನು ಕೇಳ್ತಾವ ಜೋಳಿಗೆ ಚೆಕ್ ಮಾಡಿ ನೋಡಿದ್ರೆ ಗೊತ್ತೇ ಆಗ್ತಲ್ಲ ಅಂದವ. ಹೌದಾ ಸ್ವಾಮಿಗಳು ಜೋಳಿಗೆ ಚೆಕ್ ಮಾಡಿದ್ರೊಳಗೆ ಗಂಟು ಸಿಕ್ತಿರಿ ಗಂಟು ತೆಗದ್ರೆ ಸುಮ್ಕೊಂದ್ರಿ ನೀ ಅಂದ್ರು. ಹಾ ಎಣಸ ನೀವು ಎಣಸು ನೀವು ಅಂದ್ರು ಅವ್ರು. ಹೌದಾ ಎಣಸದ್ರಿ ಕರೆಕ್ಟ್ 500 ರೂಪಾಯಿ ಬೆಳ್ಳಿ ರೊಕ್ಕ ಅದು. ಹಾ. ತೊಡಿ ಸುಳಿ ಮಗನ ಮನಿ ಕರ್ಕೊಂಬಾರ ರೊಕ್ಕ ತೊಡು ಮಾಡ್ತೀವಿ ಅಂದ್ರ ಅವನಿಗೆ. ಹೌದಾ ಸ್ವಾಮಿಗೆ ಸ್ವಾಮಿಗೆ ಬೈದ್ರಿ. ಹಾ ಬೈಸ್ಕೊಂಡು ಕೂತ ಅವನಿಗಂದ್ರೆ ಸಣ್ಣದಿ ತಗೊಂಡೇನು ದುಡ್ಡು ಅಂದ್ರು. ಹೌದಾ ರೊಕ್ಕ ಅವನ ಕೈಯಾಗ ಕೊಟ್ರು. ಆ ರೊಕ್ಕದೊಳಗೆ 5 ರೂಪಾಯಿ ತಗೊಂಡ್ರಿ ಅವ. ಹಾ 5 ರೂಪಾಯಿ ತಗೊಂಡತಾನ. ಏನಂತ? ನಮ್ಮ ಮನೆಗೆ ಬಂದಿರಿ ಇದು ಗುರು ಕಾಣಿಕೆ ಅಂತೇಳಿ ನಂದೊಂದು 5 ರೂಪಾಯಿ ತೋರಿ ಅಂತೇಳಿ ಹಾ ಸ್ವಾಮಿಗೆ ಸ್ವಾಮಿ ಕೊಟ್ಟ ಕಾಲು ಬಿದ್ದು ಏನತ್ತಾನ್ರಿ ಅವ ಏನತ್ತ ಮುತ್ತವ್ರಿ ನೀವು ಹಂಗೆ 15 ದಿವ್ಸಕ್ಕೊಮ್ಮ ನಮ್ಮ ಮನೆಗೆ ಐತು ಬರ್ರಿ ಅಂತ. ಹಾ ನಮ್ಮ ಮನೆ ಕಡೆ ಐತಿ ಬರ ಹಂಗೆ ನೀವು. ಅವಾಗ ಅವ ಸಾಧು ಅಂತತ್ತ ಹಾ. ಯಾವಾಗ ನಾನು ಬರೀ 5 ಕಮ್ಮ ಬೆಳ್ಳಿ ರೊಕ್ಕ 100 ರೂಪಾಯಿ ಆತ ನೋಡಿ ಪುನಾತ್ಮ ಹವಾತು ನಿನ್ನ ಮನೆ ಹಂಗ ಬರ್ತೀನಿಪ್ಪ. ಹೌದು ಹಾಂಗ ಯಾವಾರ ಹಿರೇಮಣ್ಣೂರ ಗ್ರಾಮದಲ್ಲಿ ಹಾ ಯಾವಾಗ 5 ಕಮ್ಮ 100 ರೂಪಾಯಿ ಆಗ್ಯಾವ ಯಾವಾಗ ತೋಳನ ಅಂತೇಳಿ ಏನು ಕೂತಿರ್ತಾರ ನೋಡು. ಹಾ ಈ ದಗದ ಆಗಿರಬಾರ್ದು ಆಗಿರಬಾರ್ದನ್ನುವಂತ ಮಾತು ಹೇಳಿ ಹೌದಾ ನನಗ ಗೊತ್ತಾಗ್ತದ ಬೆಳತನ ಹೇಳಿಸ್ಕೊಡಲ್ಲ ಅನ್ನೋದು. ಹಾ ಖರೆ ನೀವು ಟೈಮ್ ಬಿಟ್ರಿ ಅಂದ್ರೆ ಒಂದೇ ಸಂದಿನೊಳಗೆ ನಾ ಮಂದಿಗೆ ಎಬ್ಬಸ್ ಕೊಡಲ್ಲ. ಖರೆ ಹೌದು. ಟೈಮ್ ಕೊಟ್ಟಿಲ್ಲ ಸುರೇಶ ಮಾಸ್ತಾರ. ಹಾ. ಇರ್ಲಿ ನಮ್ಮ ಸುರೇಶ ಮಾಸ್ತಾರ ಕಮಿಟಿ ವತಿಯಿಂದ ಇಲ್ಲಿ ಬಂದು ನಮಗಾದ್ರು ಹೇಳಿ ಹೋದ್ರು. ಹಾ ನಮ್ಮ ತಂಗಿಗೆ ಆದ್ರೂ ಹೇಳಿ ಹೋಗಿದ್ರು. ಹೌದು ನಾ ಏನಂದ ನಾ ದೊಡ್ಡವಾಗಿ ಗಸಕನೆ ದುಡುಕಿ ಬಿದ್ದನಂದ್ರ ಹೌದಾ ಇಟ್ಟಾದ್ರೂ ನಮ್ಮ ಅಣ್ಣ ಹಿಂಗ ತಾಳ ತಿಳ್ಕೊಂಡು ಹಾ ಮನಸ್ಸ ತಂಗಿಗೆ ಬೇಜಾರು ಮಾಡ್ಬೇಡುತ್ತೆ ತಂಗಿ ಮ್ಯಾಗ ಹಾಕಿಬಿಟ್ಟ. ಹೌದು ತಂಗಿ ಅಂದ್ಲು ಅದಕ್ಕೆ ಹೆಂಗೆ ಮಾತು ಬೀರ್ಲಿಕ್ಕೆ ಬರ್ತದ್ರಿ ನಿಮ್ಮ ಮಾತು ಕೇಳ್ತೀನಿ ಅಂದು ಹಾ ಹಾಲ ಮತದೊಳಗ 2 ಪ್ರಶ್ನೆಗಳನ್ನ ಕೇಳಿದ್ರು ಅವರು. ಹೌದಿಪ್ಪ ಬುಕ್ಕಿನೊಳಗೆ ಕೇಳ್ಬೇಕನ್ನ ಯಾಕಾಗಲ್ದಿನ್ನ ಹಾ. ದೈವದ ಮಾತು ಮೀರ್ಬಾರ್ದು ತಿಳ್ಕೊಂಡು ಹಾ 2 ನಮಗ ಬುಕ್ಕಿನೊಳಗೆ ಪ್ರಶ್ನೆ ಕೇಳಿದ್ರು. ಕೇಳಿದ್ರು 1ನೇ ಪ್ರಶ್ನೆ ಏನು ಅಂತ ಕೇಳಿದ್ರ ಏನ್ರಿಪ್ಪ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಹೌದು ಅಂದ್ರ ಕೊಲ್ಲಾಪುರ ಮಾಯಿ ಮಾಯಿ ಗರ್ವಹರಣ ಮಾಡೋ ಸಲುವಾಗಿ ಹೌದು ಗುರು ರೇವಣ ಸಿದ್ಧ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಂದು ಉದ್ಭವಿಸಿ ಬಂದ. ಹಾ ಹಿಂಗ ಸಿದ್ಧರಿಗೆಲ್ಲ ಬಂದಿ ಕಾನಾಗ ಬಿದ್ದಂಥವ್ರಿಗೆಲ್ಲ ಬಿಡಿಸದ ಅಂತೇಳಿ ಹಿಂಗ ಉದಾಹರಣೆ ಹೇಳಿ ಹೌದು ಇಲ್ಲಿ 2 ಮಾತುಗಳನ್ನ ಕೇಳಿದ್ರು ಅವರು. ಹೌದಾ 1ನೇದೇನ ಕೇಳಿದ್ರ ಅಂತ ಕೇಳಿದ್ರ ಏನ್ ಕೇಳಿದ್ರು ಮಾಯಿ ಏನದಾಳಲ್ಲ ಕೊಲ್ಲಾಪುರ ಮಾಯಿ ಹಾ ಈಕಿ ಒಬ್ಬಕ್ಕಿ ರಾಣಿ. ಹಾ ಹಂಗ ಒಬ್ಬಕ್ಕೆ ರಾಣಿ ಒಬ್ಬಕ್ಕಿ ರಾಣಿ ಅದಾಳ. ಹಾ ಆ ರಾಣಿ ಸುತ್ತಮುತ್ತಲ್ಲ ಹೌದು ಸೇವಕರದಾರ ಹೌದು ಸೇವಿಕೆಯರದಾರ. ಹಾ ಅಂದ್ರೆ ಹೆಣ್ಣು ಮಕ್ಕಳದಾರ. ಹಾ ಖರೆ ಎಡಕಿನ ಬಾಜು ಅಕ್ಕಿ ಹೆಸರೇನು ಹಾ ಬಲಕಿನ ಬಾಜು ಅಕ್ಕಿ ಹೆಸರೇನು ಹೌದು ಇದು ಒಂದು ಮಾತು ಕೇಳಿದ್ರು. ಹೌದು ಇನ್ನು 2ನೇದಾಗಿ ಏನಂತ ಕೇಳಿದ್ರ ಏನ್ರಿಪ್ಪ ಈಗ ಅಲ್ಲಿ ರಾಣಿ ಏನಾಗ ಹೇಳಲ್ಲ ಹಾ ಆ ಜಾಗದಲ್ಲಿ ಅಲ್ಲಿ ಮಂತ್ರಿಗಳತ್ತಿರ್ತಾರ. ಹೌದು ಹೆಂಗ ಮಂತ್ರಿಗಳು ಇರ್ತಾರ. ಹೌದು. ಅಲ್ಲಿ ಮೊಟ್ಟ ಮೊದಲ ಮಂತ್ರಿ ಆದವ್ರು ಯಾರು ಅವ್ರ ಹೆಸರೇನು ಹೌದು ಹಿಂಗ ಪುರಾಣದೊಳಗೆ ಪ್ರಶ್ನೆ ಕೇಳ್ಯಾರ. ಹಾ ನಾನು ಹುಡುಕ್ಯಾಡ್ಲಿಕತ್ತಿದ್ದೆ ನಾನು. ಹೌದು ಅಟ್ರದೊಳಗೆ ಅವಸರ ಮಾಡಿ ಖಾಲಿ ಮುಗಿಸಿ ಅವ್ರು ಬಂದ್ರು. ಹಾ ನಾನು ಎಷ್ಟು ಓದ್ಕೊಂಡಿನಿ ನೋಡು. ಹಾ ನನಗೆ ಎಷ್ಟು ಓದ್ಕೊಂಡಿನಿ ನನಗೆ ಪುರಾಣ ತಂದಿನ. ಹೌದು ನಾನು ಇವು 2 ವಿಷಯ ಹಿಂಗೆ ಜಾಗದ ಮೇಲೆ ಟೇಜ್ ಮೇಲೆ ಖುಲ್ಲ ಮಾಡವನ. ಹೌದಾ ಬುಕ್ಕ ತರ್ಬೇಕಾಗಿತ್ತು. ನಾ ಎಷ್ಟು ಓದ್ಕೊಂಡಿನಿ ನನಗೆ ಎಷ್ಟು ಸಿಕ್ಕಾದ. ಹಾ ನನಗೆ ತಿಳಿದ ಪ್ರಕಾರ ಹಾ ಅವರು ಮೊಟ್ಟ ಮೊದಲ ಮಂತ್ರಿ ಯಾರಿದ್ರು ಅಂತ ಕೇಳ್ಯಾರ. ಮಂತ್ರಿ ಯಾರು ಅನ್ನುವಂಥದ್ದು ನನಗೆ ಲೇಖವಾಗಿ ಸಿಕ್ಕಾದ. ಹಾ ಇನ್ನ ರಾಣಿ ಆಜು ಬಾಜು ಏನದಾರಲ್ಲ ಸೇವಿಕೆರು ಹೌದಾ ಅದು ಏನೋ ಹುಡುಕಾಡ್ಲಕತ್ತೀನಿ. ಹಾ ಇದೇ ಸಂಧಿಗೆ ಫೈನಲ್ ಮಾಡ್ತಮ್ಮ ಅಂದ್ರ ಆ ವಿಷಯ ಹುಡುಕಾಡಿ ನನಗೇನ ಸಿಕ್ಕಿಲ್ಲ. ಹಾ ಇದು ಏನಾರ ಇದು ಮೊಟ್ಟ ಮೊದಲ ಅಲ್ಲಿ ಮಂತ್ರಿ ಯಾರಾಗಿದ್ರು ಮಂತ್ರಿ ಹೆಸರೇನು ಕೇಳಲ್ಲ ಇದು ಸಿಕ್ಕೈತಿ. ಹೌದು. ನಮ್ಮ ಸುರೇಶ ಮಾಸ್ತರ್ ಬಂದು
ಅದು ಬುಕ್ಕಿನೊಳಗೆ ನಾನು ಉತ್ತರ ಕೊಡ್ತೀನಿ. ಆ ಬುಕ್ಕ ಸರಿನೋ ತಪ್ಪೋ ಅವ್ರು ಓದ್ಬೇಕು. ನಾ ಎಷ್ಟು ಓದಿ ನನಗೆ ಸಿಕ್ಕಟ್ಟ ಮತ್ತೆ ನಾನು ಈಗ ಅವ್ರಿಗೆ ಕೇಳ್ತೀನಿ, ಅವರಿಗೆ ಎಷ್ಟು ಸಿಗ್ತದ ಅಷ್ಟು ತಂದು ತೋರಿಸಲಿ. ಅದು ಒಂದ್ ವೇಳೆ ಅಲ್ಲ ಅಂದನಂದ್ರೆ ಇದು ಬುಕ್ ಹಿಂಗೈತಿ ಅಂತೇಳಿ ನಾ ತಂದು ತೋರಿಸ್ಬೋದು. ನನಗೆ ಎಷ್ಟು ಸಿಕ್ಕದ ಅಷ್ಟು ತಂದೀನಿ. ಸರಿ ಇತ್ತಂದ್ರ ಒಪ್ಕೋಬಹುದು, ಅಲ್ಲ ತಂದ್ರ ಇದು ಹಿಂಗೈತಿ ಅಂತ ಅವ್ರು ಹೇಳ್ಬಹುದು. ಹೌದಾ? ನನಗೊಂದು ಬುಕ್ಕದೊಳಗೆ ಒಂದು ಮಾತು ಸಿಕ್ಕೈತಿ. ಇಲ್ಲ ಹೇಳಕ್ಕೇನು ಬರ್ರಿ ನೀವು. ಇಲ್ಲ ಚೆಕ್ ಮಾಡ್ಲಿಕ್ಕೆ ಇಲ್ಲ ಅಂತ ದೊಡ್ಡ ಮಾತಿಲ್ಲ. ನಾವೊಮ್ಮೆ ಹೇಳೋದು ನೀವೊಮ್ಮೆ ಹೇಳೋದು ಆಗಿರಬಾರ್ದು. ಬರೀ ಕಲ್ತವ್ರು ಯಾರು ಒಬ್ರು? ಬರ್ರಿ ಕಲ್ತವ್ರು ಬರ್ರಿ. ಇಲ್ಲಿದಿಂದ ಹೋದ್ರಿ, ಇಲ್ಲಿದಿಂದ ಇಲ್ಲಿವರೆಗೆ ತನ ಹೋದ್ರಿ ಗೊತ್ತಾಗ್ತೈತಿ ಯಾರು ನೀವು ಅಷ್ಟೇ. ನೀವು ಮನನ ಅಲ್ಲ ಅದು ಓದೋದು ಒಟ್ಟು ಮೊದಲು ನೀವು ಹೇಳ್ತಾರೆ ಹೇಳ್ರಿ, ಅದು ಓದಿ ನೋಡ್ತಾರೆ. ಇಲ್ಲ ಹೇಳಕಲ್ಲಕ್ಕೆ ನಾನು ಬುಕ್ಕಿನಲ್ಲಿ ನೀವು ಬುಕ್ ಅನ್ನೋ ಬುಕ್ ಐತೆ. ನಾ ಕುಲ್ಲಾನೇ ಹೇಳ್ಬಿಡ್ತಿದ್ದೆ. ನಾನು ಕುಲ್ಲ ಹೆಂಗೆ ಹೇಳಿದ ಬುಕ್ ಎಲ್ಲ ಐತೆ ಬುಕ್ ಹೇಳ್ಬಿಟ್ಟು. ಕೇಶವರಾಜನು ಅಷ್ಟರಲ್ಲಿ ಗಿರಿ ಗಂಧರ್ವದಲ್ಲಿರುವ ಮೃಗಾಂಪುಲ್ಯಗಳನ್ನು ತನ್ನ ಬಿಲ್ಲು ಬಾಣಗಳಿಗೆ ಆಹುತಿಗಳನ್ನು ನೀಡಿ ಜನರ ಜೊತೆಗೆ ಆಯುಧಗಳ ಮನವನ್ನು ತಣ್ಣಿಸಿ ಶ್ರಾವಣ ಮಾಸದ ಸೊನೆಮಳೆ ಸಿಂಪಡಿಸಿದರು. ಬೇಟೆಯ ಆಯಾಸದಲ್ಲಿ ಬಂದು ಬಳಲಿ ಮನೆಯಲ್ಲಿ ಹಾಯಾಗಿ ವಿಶ್ರಮಿಸಬೇಕೆಂದು ಬೇಸರದಲ್ಲಿ ಬರದಲ್ಲಿ ಮನೆಗೆ ಬಂದನು. ತನ್ನ ವಿಶ್ರಾಂತಿ ಕೋಣೆಗೆ ಹೋಗಿ ಪೋಷಕವನ್ನು ತೆಗೆದು ಹಂಸಕಲ್ಪ ಗಾದೆಯ ಮೇಲೆ ವಿಶ್ರಮಿಸುತ್ತಾ ತನ್ನ ಪರಿಚಾರಕನಿಂದ ದಾಸಿಯನ್ನು ಕರೆಯಿಸಿದನು. ತನ್ನ ಪ್ರೀತಿಯ ರಾಣಿಯಾದ ಸುಶೀಲಮ್ಮನನ್ನು ಕರೆ ಕಳಿಸಿದನು. ಅದಕ್ಕೆ ರಾಣಿಯು ಬರುವುದಿಲ್ಲವೆಂಬ ಸುದ್ದಿಯು ಪರಿಚಾರಕೆಯಿಂದ ತಿಳಿಯಲು ರಾಜನಿಗೆ ಬೇಟೆಯ ಆಯಾಸಕ್ಕಿಂತ ಹೆಂಡತಿಯ ಅವಿಧೇಯತೆಯನ್ನು ಕಂಡು ಕೋಪವು ಅವನನ್ನು ಮತ್ತಷ್ಟು ಮತಹೀನನನ್ನಾಗಿ ಮಾಡಿತು. ಆಗ ಕೇಶವರಾಜನು ತಾಮಸಿಕ ರಾಜನಾಗಿ ಒಂದೆರಡು ಒರಟು ಶಬ್ದಗಳು ಸಹ ಆಡಿದನು. ರಾಜನ ಸ್ಥಿತಿಯನ್ನು ಕಂಡು ಪರಿಚಾರಿಕೆಯು ಅವನ ಮಂತ್ರಿಯಾದ ನಿಜಗುಣಿಯ ಮುಂದೆ ಹೋಗಿ ರಾಜನ ಸ್ಥಿತಿಯನ್ನು ಅರುಹಿದಳು. ಕೂಡಲೇ ಮಂತ್ರಿಯು ರಾಜನ ಶಯನಗೃಹವನ್ನು ಪ್ರವೇಶಿಸಿದನು. ಆಗ ರಾಜನ ಕಣ್ಣುಗಳಷ್ಟೇ ಅಲ್ಲವೋ ಮುಖವೂ ಕೂಡ ಕೆಂಪಾಗಿ ರೋಮಗಳೆಲ್ಲವೂ ನಿಮುರಿ ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ, ಶಾಂತಿ ಸ್ಥಾಪನೆ ನೆಲೆಯನ್ನು ಸೈನ್ಯ ಸಮೂಹದಂತೆ ಕಂಡವು. ಈ ಸ್ಥಿತಿಯನ್ನು ಕಂಡು ನಿಜಗುಣಿಯು ಈಗ ದುಡುಕಿ ಫಲವಿಲ್ಲ ಎಂದು ಮನಗಂಡು ಅವನು ಕೂಡ 4-5 ನಿಮಿಷ ಮೌನಿಯಾದನು. ಆಗ ಕೇಶವರಾಜನು ಮಂತ್ರಿಯನ್ನು ಕುರಿತು, ನಿಜಗುಣಿ ಇಲ್ಲಿಗೇಕೆ ಬಂದಿರುವೆ? ಯಾರಾದ್ರಲ್ಲಿ ಮಂತ್ರಿ? ಕೇಶವರಾಜ. ಮಂತ್ರಿಯಾದ ನಿಜಗುಣಿಯ ಮುಂದೆ ಹೋಗಿ ಕೇಶವರಾಜನು ಮಂತ್ರಿ ನಿಜಗುಣಿ ಕೇಶವರಾಜನು ಮಂತ್ರಿಯನ್ನು ಕುರಿತು ನಿಜಗುಣಿ ಇಲ್ಲಿಗೇಕೆ ಬಂದಿರು ಅಂತ ಪ್ರಶ್ನೆ ಹಾಕಂದ್ರು. ಯಾಕಪ್ಪ ಅಂತಂದ್ರೆ ಯಾವ ನಮ್ಮ ಅಕ್ಕವ್ರು ಕೇಳಿದಂಥ ಪ್ರಶ್ನೆಕ್ಕೆ ನಮ್ಮ ಬಸವಣ್ಣವರು ಈಗ ಬುಕ್ಕಾಗಲಿ ಅಂತಂದು ಹೇಳಿದ್ದಾರೆ. ಇದು ಖರೇನು ಸುಳ್ಳು ಅನ್ನುವಂಥದ್ದು ಯಾಕೆ ಕೇಶವರಾಜ ಅಂತ ಬುಕ್ಕಿನೊಳಗೆ ಐತಿ. ಮತ್ತು ನಮ್ಮ ಬಾಯಿಯವ್ರಿಗೆ ಕೇಳಿದ್ದು ಇದು ಕರೆಕ್ಟ್ ಆಯ್ತು ಅಂತೇಳಿ ಅವ್ರ ಬಾಯಿಲಿ ಅಂದ್ರೆ ಇದಕ್ಕೆ ನಾವು ಒಪ್ತೇವೆ. ಮತ್ತು ಇದು ತಪ್ಪಿತ್ತಂದ್ರೆ ಅವ್ರ ಬುಕ್ನಾಗ ಏನು ಕೇಳಿದ್ರೆ ಅವ್ರು ತಂದು ತೋರಿಸ್ತಾರೆ. ದಯವೆಲ್ಲ ಶಾಂತಿಯಿಂದ ಕೂತ್ ಕೇಳ್ಬೇಕಂತ ಏನಂತೆ ಮಾಡಿ ಕೇಳ್ಕೊತೀನಿ. ಹೌದು ಈ ಖಾಲಿಯನ್ನು ಪಾಲನೆ ಮಾಡಿದೆ. ಹೌದು ಇರಲಿ. ಯಾಕಂತಂದ್ರೆ ಅದಕ್ಕೆ ಮಹಾತ್ಮಾರು ಹೇಳ್ಯಾರ ಒಂದು ಮಾತ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಾಳಿದ್ದು ಬಲ ಇಲ್ಲ, ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ಯಾರ. ಯಾಕಂತಂದ್ರೆ ಎಲ್ಲಾನೇ ನಾ ಬಲ್ಲವತ್ತು ಅಲ್ಲಕ್ಕೆ ಬರುದಿಲ್ಲ, ಹೌದಿಲ್ಲ? ಅದಕ್ಕಿರ್ಲಿ. ಇಲ್ಲಿ 2 ವಿಷಯಗಳ ಸಂವಾದ ಬೆಳೆಸಂತೀರಿ ಬೇಡಂತೀರಿ ಮತ್ತದು ಅದು ಟೈಮ್ ಹೋಗ್ತಿರ್ತದ. ಯಾಕಂದ್ರೆ ಅವರು ಕೇಳ್ಯಾರ, ನಾವು ಕೇಳ್ಬೇಕು. ಇರಲಿ. ಅದಕ್ಕೆ ಇನ್ನೊಂದು ಪ್ರಶ್ನೆ ಏನು ಕೇಳ್ಯಾರಲ್ಲ, ನಾನು ಏನೋ ಹುಡುಕ್ಲಿಕತ್ತಿದ್ದೆ, ಟೈಮ್ ಬತ್ತು. ಇವರು ವಾಮ ಬಾರ್ಸಾಡಿ 2ನೇ ಸಾರಿ ಬಾರ್ಸಾಡ್ಕತ್ರು. ಇನ್ನು ಯಾರು ಅಲ್ಲಿಗೆ ಬಂದವ್ರು ಕಲ್ತ್ಕೊಂಡಂತೇಳಿ ನಾನು ಎದ್ದು ಬಂದೀನಿ. ಅದು ಸಿಕ್ತಂದ್ರೆ ಮುಂದಿನ ಸಂದಿಗೆ ನನಗೆ ಬುಕ್ಕಿನೊಳಗೆ ಸಿಕ್ತಂದ್ರೆ ಮಾತ್ರ ತರ್ತಾ, ಇಲ್ಲಿಕಂದ್ರೆ ಕುಲ್ಲ ಮಾತಾಡಕ್ಕೆ ಬರೋದಿಲ್ಲ. ಅದಕ್ಕೆ ಇನ್ನು ತಾವೆಲ್ಲರೂ ಕೂಡಿಕೊಂಡು ನಿನ್ನ ತಂಗಿನೂ ನಿನಗೆ 2 ಕೇಳ್ಯಾಳ ಬಸವರಾಜ, ನೀವೆರಡು ಹಾಲು ಮತದೊಳಗೆ ಕೇಳ್ರಿ ಅಂತೇಳಿ ತಾವೆಲ್ಲರೂ ಸಂತೋಷದಿಂದ ನನಗೆ ಒಪ್ಪನಿಗೆ ಕೊಟ್ರಿ ಅಂದ್ರೆ, ತಾಳಿ ಕೊಟ್ರಿ ಅಂದ್ರೆ ನಾನು ಅವರಿಗೆ 2 ಪ್ರಶ್ನೆ ಕೇಳ್ತೀನಿ. ಇರಲಿ, ಶಾಂತತೆ ಕಾಪಾಡ್ರಿ. ನಾನು ಹಾಲು ಮತದೊಳಗೆ ನಮ್ಮ ತಂಗಿಗೆ ನಾ ಏನು ಪ್ರಶ್ನೆ ಕೇಳೋದು ಅಂತ ಕೇಳಿದ್ರೆ, ಈಗೆಲ್ಲ
ಜಗತ್ತೇನೆ ಈಗ ಬದಲಾವಣೆ ಆಗಿ ಹೋಗೈತಿ. ಜಗತ್ತ ಬದಲಾವಣೆ ಆಗೈತಿ. ಹೆಂಗ ಬದಲಾವಣೆ ಆಗೈತಿ ಅಂತ ಕೇಳಿದ್ರ, ಅವಾಗ ಜಂತಿ ಮನೆಗಳತ್ತೆ ಇದ್ದು, ಅವಾಗ ಜಂತಿ ಮನೆ ಎತ್ತಿದ್ದು. ಈಗ ಏನಾಗ್ಯಾವ, ಆ ಜಂತಿ ಮನೆಯ ಹಾಳ ಮನೆಯನ್ನ ಕೆಡವಿ ಈಗ ಏನ್ ಮಾಡ್ಯಾರ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಎಬ್ಬಿಸ್ಯಾರ, ಕಾಲಂ ಎಬ್ಬಿಸಿ. ಏನಾದ್ರೂ ಪದ್ಧತಿ ನಡೆಸ್ಯಾರ ಅವರು, ಆದ್ರ ಮನೆ ಒಳಗೆ ದೊಡ್ಡ ದೊಡ್ಡ ಕಾಲಮ ಹಾಕ್ತಾರ. ಇಲ್ಲಿ ನಮ್ಮ ತಂಗಿಗೆ ಏನು ಪ್ರಶ್ನೆ ಕೇಳೋದು ಅಂತ ಕೇಳಿದ್ರ, ಈಗ ತಾಯಿ ಸೂರಾಮ ದೇವಿ ಬೀರ ದೇವರಿಗೆ ಶಿವನ ಬಳಿ ಹೋಗಿ ಸಂತಾನ ಪಡ್ಕೊಂಡು ಬಂದಳು. ಹಿಂಗೆಲ್ಲ ತಮಗೆ ಗೊತ್ತಿರುವಂತ ಮಾತೈತಿ. ಇಲ್ಲಿ ಏನ್ ನಮ್ಮ ತಂಗಿಗೆ ಒಂದು ಮಾತು ಕೇಳುದತ್ ಕೇಳಿದ್ರ, ನಮ್ಮ ಮನೆ ಒಳಗೆ 16 ಅಂಕಣ ಮನೆ ಇತ್ತು ನಮ್ಮದು. ಹೇಗ್ ಕಳ್ಕೊಂಡ್ರು, ಜಂತಿ ಮನೆ 16 ಅಂಕಣ ಜಂತಿ ಮನೆ ಇತ್ತು. ಅದು ಹಿಂದಕ್ಕ ನಮ್ಮ ಮುತ್ತಗಳು ಕಟ್ಟಿದ್ದ ಮನೆ ಅದು. ಅದು ಯಾವಾಗ ಹಾಳು ಮಣ್ಣಿನ ಮನೆ ಬಿತ್ತು, ಈಗ ಅದು ಹಾಳು ಮಣ್ಣಿನ ಮನೆ ತೆಗೆದು ಈಗ ಏನ್ ಮಾಡಿದೆವು, ಬಿಲ್ಡಿಂಗ್ ಹಾಕಿ ಇಟ್ಟಿದೆವು. ಹಂಗ ಇಲ್ಲಿ ಏನು ಕೇಳೋದತ್ತ ಕೇಳಿದ್ರೆ, ಹಾಲು ಮತದೊಳಗ ತಾಯಿ ಸೂರಾಮದೇವಿ ಮನೆ ಒಳಗ ಜಂತಿ ಮನೆಗೆ ನಡಗಂಬ ಇತ್ತದು. ಹೌದಿಲ್ಲ? ಈಗೆಲ್ಲ ಉದಾಹರಣೆಗಳು ಹಾಡ್ತಾರೆ ಎಲ್ಲರೂ. ನಡಗಂಬೆಗೆ ಯಾವಾಗ ಸೂರಾಮದೇವಿ ಅಣ್ಣ ತಂದಿದ್ದು ಸೀರೆ ಉಡಿಸು ದಗದಗನೆ ಉರಿತು ಹೋಗ್ತಾರ. ಹೌದಿಲ್ಲ? ಹಿಂಗೆ ತಾಯಿ ಸೂರಾಮದೇವಿ ಮನೆ ಒಳಗ ನಡಗಂಬ ಏನೈತಲ್ಲ, ಈ ನಡಗಂಬ ಹಿಂದಿನ ಜನ್ಮದಾಗ ಯಾವ ತಾರಿತ್ತು. ಹೆಂಗ ತಾಯಿ ಸೂರಾಮದೇವಿ ಮನೆ ಒಳಗ ನಡಗಂಬ ಅದ ನೋಡು. ಈ ನಡಗಂಬ ಹಿಂದಿನ ಜನ್ಮದೊಳಗೆ ಏನಾಗಿತ್ತು, ಆ ನಡಗಂಬ ಏನಾಗಿತ್ತು. ಇದು ಹಾಲು ಮತದೊಳಗೆ ಒಂದು ಮಾತು. ಹೌದಿಲ್ಲ? ಇನ್ನೊಂದು ಮಾತು ಏನು ಅಂತ ಕೇಳಿದ್ರ, ಹಾಲು ಮತದೊಳಗ ಈಗ ಇಲ್ಲಿ ದೇವರುಗಳು ಬಂದು ನೆನಿತಾರ. ಯಾರಪ್ಪ ಅಂತ ಕೇಳಿದ್ರೆ, ಏನೋ ಒಂದು ಭಕ್ತಿದಿಂದ ಆ ಪೂಜಾರಿ ಇದ್ದಾವ ಒಂದು ಇದು 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 ಇದಕ್ಕೆ ಹಿಡಿದ್ರೆ ನಾವು ದೇವರ ಇದಕ್ಕೆ ನಮಗೆ ಪ್ರತ್ಯಕ್ಷ ಆತನ ತಿಳ್ಕೊಂಡು ಹಿಂಗೆ ಬುಕ್ಕದೊಳಗೆ ಕೆಲವೊಂದು ಬರ್ದಾರ. ಕುರಿ ಕೈಯುವಂಥ ಪೂಜಾರಿ ಗಪ್ಪನೆ ಒಂದು ಗುಂಡಗಾಲಿ ಹಿಡಿದು ಒಯ್ದಿಟ್ಟು ಅದಕ್ಕೆ ಮೀಸಲ್ ನೀರ್ಲಿ ಮಾರಿ ತೊಳೆದ ಕೋಕಾಮ್ ಹಚ್ಚಿ ಬಿಟ್ಟಂದ್ರೆ ಅಲ್ಲಿ ಒಂದು ದೇವರ ಆಯ್ತು. ಹಿಂಗೆ ಏನಾಗಿತ್ತು ಅಂತ ಕೇಳಿದ್ರ, ಈಗ ಹೆಂಗಿಲ್ಲಿ ಹೊಳಿ ದಡಿ ಐತಿಯಲ್ಲ, ಹೊಳಿ ದಡಿ ಐತಲ್ಲ, ಹಿಂಗೆ ಹೊಳಿ ದಡಿಗೆ ಬಂದಂಥ ಸಮಯದಲ್ಲಿ ಆ ಹುಲ್ಲಿನ ಗದಿಯಲ್ಲಿ ಒಂದು ದೇವರ ಪ್ರತ್ಯಕ್ಷ ಆಗೈತಿ. ಹುಲ್ಲಿನ ಗದಿಯಲ್ಲಿ ಒಂದು ದೇವರ ಪ್ರತ್ಯಕ್ಷ ಆಗೈತಿ. ಹಾಲು ಮತದೊಳಗ ಗಂಡ ದೇವರ ಪ್ರತ್ಯಕ್ಷ ಆಗ್ಯಾನ. ಮತ್ತ ಅಲ್ಲಿ ದೇವರನ್ನ ನಮಗೆ ಹಿಂಗೆ ಐತ್ರಿ ಅಂತ ಹಿಂಗಲ್ಲ ನಾ ಕೇಳಕತ್ತಿದ್ದೇನೋ. ಆ ಹುಲ್ಲು ಗದಿಯಲ್ಲಿ ಒಂದು ದೇವರ ಪ್ರತ್ಯಕ್ಷ ಆಗ್ಯಾನ. ಆ ದೇವರ ಹೆಸರೇನು, ಅಲ್ಲಿ ಏನ ಬದಲಾವಳಿಗಳಾಯ್ತು. ಇವೆರಡು ಬುಕ್ಕಿನೊಳಗೈತಿ. ಹೌದಿಲ್ಲ? ಅವರು ತಿಳಿದ್ರ, ಅವ್ರು ಎಷ್ಟು ಓದ್ಕೊಂಡಾರ ಸಿಕ್ಕರ ಹೇಳಿ, ಸಿಗಲಿಲ್ಲ ಅಂತಂದ್ರೆ ನನಗೆ ಸಿಕ್ಕಿಲ್ಲ ಅಂತ ಅಂದ್ರು ಅಂದ್ರೆ ನಾ ಹೆಂಗೆ ಕೇಳಿ ಹಂಗೆ ಬುಕ್ಕ ತಂದು ತೋರಿಸ್ತೀನಿ. ನಾನು ಇರ್ಲಿ ಭಾಳೇನು ಮಾತಾಡ್ಲಾರೆ. ಕೀರ್ತಿ ಮತ್ತು ಮೂರ್ತಿ ಅನ್ನುವಂಥ ವಿಷಯ ಇಟ್ಟಾರ.